ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಕಿರುಚಾಡುವ ಅತ್ತೆಯನ್ನು ಎದುರಿಸಲು ನೀವು ಮಾಡಬಹುದಾದ ಉಪಾಯಗಳು. ಕೆಲವು ಜಾಣ್ಮೆಯಿಂದ ನಿರ್ಧಾರ ಹಾಗೂ ಕೆಲಸದ ಮೂಲಕ ಸನ್ನಿವೇಶಗಳನ್ನು ಬದಲಿಸಬಹುದು. ಹಾಗಾದರೆ ಅತ್ತೆಯನ್ನು ಹೇಗೆ ಜಾಣ್ಮೆಯಿಂದ ನಿರ್ವಹಿಸಬೇಕು ಎನ್ನುವುದನ್ನು ಈ ಸ್ಟೋರಿಯಲ್ಲಿ ಕೇಳೋಣ. ಪೂರ್ತಿ ಕೇಳಿದ್ರೆ ಅರ್ಥವಾಗುತ್ತೆ. ಪ್ರತಿಯೊಬ್ಬರಿಗೂ ಒಳ್ಳೆಯ ಅತ್ತೆ ಸಿಗುವುದಿಲ್ಲ. ಕೆಲವು ಅತ್ತೆಯಂದರು ಕುತಂತ್ರ ಹಾಗೂ ವಿಷಕಾರಿ ಬುದ್ಧಿಯನ್ನು ತೋರಬಹುದು. ಅವರ ವರ್ತನೆಗಳು ಸೊಸೆಯ ಜೀವನ ಹಾಗೂ ಕುಟುಂಬದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತವೆ. ಜೊತೆಗೆ ಮಾನಸಿಕ ಒತ್ತಡ ಹಾಗೂ ಕಿರಿಕಿರಿಯ ಮನಸ್ಥಿತಿ ಉದ್ಭವಿಸುವುದು. ಆ ಕಾರಣದಿಂದಲೇ ಯಾಕಾದರೂ ವಿವಾಹವಾದೇನೋ ಎನ್ನುವ ಭಾವನೆ ಮೂಡುವ ಸಾಧ್ಯತೆಗಳು ಇರುತ್ತವೆ. ಯಾವುದೇ ಕೆಲಸ ಅಥವಾ ನಿರ್ಧಾರ ಕೈಗೊಳ್ಳುವಾಗ ಅವಸರ ಮಾಡಬಾರದು. ಒಡೆದ ಅಳುವ ಕೆಲಸ ಮಾಡಬೇಡಿ. ಕೆಲವು ಅತ್ತೆ ಮಾವಂದಿರು ಮನೆಯಲ್ಲಿ ಒಬ್ಬರ ಹಿಂದೆ ಜಾಡಿ ಹೇಳುವುದು ಅಥವಾ ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಒಂದು ರೀತಿಯ ವರ್ತನೆ ಹಾಗೂ ಮಾತುಗಳನ್ನು ಹೇಳುವ ಮೂಲಕ ತಾವು ಒಳ್ಳೆಯವರಾಗಿ ಇರುವಂತೆ ವರ್ತಿಸುತ್ತಾರೆ. ಅಂತಹ ವರ್ತನೆಯನ್ನು ನಿಮ್ಮ ಮುಂದೆ ಮಾಡಲು ಬಿಡಬೇಡಿ. ಅವರು ಯಾವುದೇ ಸಣ್ಣ ಮೂರ್ಖತನ ತೋರಿದರೂ ಅವುಗಳ ಬಗ್ಗೆ ಹೆಚ್ಚು ಮಾತನಾಡಲು ಹೋಗಬೇಡಿ. ನೀವು ತೋರುವ ನಿರ್ಲಕ್ಷ್ಯ ಅವರು ಪುನಃ ಅಂತಹ ಕೆಲಸ ಮಾಡುವುದನ್ನು ತಪ್ಪಿಸುತ್ತದೆ. ನಿಮ್ಮ ಪ್ರತಿಕ್ರಿಯೆಯ ಬಗ್ಗೆ ವಿಚಾರ ಮಾಡಿ. ಅತ್ತೆ ಏನೇ ಹೇಳಿದರೂ ಅದರ ಬಗ್ಗೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಅವರು ಏನು ಹೇಳಿದರೂ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನಿರಬೇಕು ಅನ್ನುವುದನ್ನು ಯೋಚಿಸಿ. ಈ ಕ್ಷಣಕ್ಕೆ ನಿಮಗೆ ಕೋಪ ಬಂದರೆ ಓಂ ಎನ್ನುವ ಮಂತ್ರ ಅಥವಾ ನಿಮ್ಮ ಹೆಚ್ಚಿನ ಶಬ್ದಗಳನ್ನು ಹೇಳುವುದರ ಮೂಲಕ ಜಪ ಮಾಡಿ. ಆಗ ನಿಮ್ಮ ಮನಸ್ಸು ತಿಳಿಯಾಗುವುದು. ಅವರು ಹೇಳಿದ ಮಾತುಗಳಿಂದ ನಿಮಗೆ ಕಿರಿಕಿರಿ ಉಂಟಾಗದು. ನಿಮಗೆ ಒಂದು ಗಡಿಯನ್ನು ಇರಿಸಿಕೊಳ್ಳಿ. ಸಾಕಷ್ಟು ಮನೆಗಳಲ್ಲಿ ಅತ್ತೆ ಮತ್ತು ಸೊಸೆ ಒಟ್ಟಿಗೆ ಇರಬೇಕು. ಅವರ ಹೇಳಿದಂತೆ ನಡೆಯಬೇಕು. ಒಟ್ಟಿಗೆ ಕುಳಿತ ಚಹಾ, ಕಾಫಿ, ಊಟ, ತಿಂಡಿಯನ್ನು ಮಾಡಬೇಕಾಗುವುದು. ಅಂತಹ ಒಂದು ಬಾಂಧವ್ಯ ಇದ್ದಾಗ ಅವರಲ್ಲಿ ನಿಮ್ಮ ಮಾತು, ಅವರ ನಡುವಿನ ಸ್ನೇಹ ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ತಲೆ ಹಾಕಿದರೆ ಆಗ ಏನು ನಡೆಯುವುದಿಲ್ಲ ಎನ್ನುವುದನ್ನು ಅವರಿಗೆ ಮನವರಿಕೆ ಮಾಡಿ. ಇಲ್ಲವೇ ಅವರಿಗೆ ನೇರವಾಗಿಯೇ ಹೇಳಿ. ಆಗ ಅವರನ್ನು ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಹಾಗೂ ಅನುಮಾನ ಪಡುವುದನ್ನು ನಿಲ್ಲಿಸುತ್ತಾರೆ. ದಪ್ಪ ಚರ್ಮದರಂತೆ ಇರಿ. ಇದು ನಿಮಗೆ ಕಷ್ಟವಾಗುವುದು, ಆದರೆ ಈ ರೀತಿಯ ವರ್ತನೆಯ ನಿಮಗೆ ಉತ್ತಮ ಫಲ ನೀಡುವುದು. ಅವರು ಹೇಳುವ ಕೆಲವು ಮಾತು ಹಾಗೂ ವರ್ತನೆಯಿಂದ ನೀವು ಅಳುತ್ತೀರಿ. ಮನಸ್ಸು ಬೇಜಾರಕ್ಕೆ ಒಳಗಾಗುವುದು. ಅದನ್ನು ಅವರ ಮುಂದೆ ತೋರಿಸಿಕೊಂಡಾಗ ಅವರಿಗೆ ಖುಷಿಯಾಗಬಹುದು. ಅವರು ಹೇಳುವ ಕೆಲವು ಮಾತುಗಳು ಮತ್ತು ವರ್ತನೆಗಳು ನಿಮಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎನ್ನುವ ರೀತಿಯಲ್ಲಿ ವರ್ತಿಸಿ. ಅವರು ಹೇಳುವ ಕೆಲವು ಕೊಂಕು ಮಾತುಗಳನ್ನು ಅಲ್ಲಿಯೇ ನಿರ್ಲಕ್ಷಿಸಿ. ಸ್ವತಂತ್ರರಾಗಿ ಇರಬೇಕು. ನಿಮಗೆ ನಿಮ್ಮ ಕೆಲಸ ಹಾಗೂ ಕೆಲವು ಕೆಲಸ ನಿರ್ವಹಿಸುವಾಗ ನೀವೇ ನಿರ್ಧಾರ ಕೈಗೊಳ್ಳುವಷ್ಟು ಪಕ್ವತೆ ಇರಬೇಕು. ನೀವೇ ಕೆಲವು ವಿಷಯದಲ್ಲಿ ಜ್ಞಾನ ಹಾಗೂ ಕೈಗೊಂಡ ನಿರ್ಧಾರಗಳನ್ನು ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ಳಿ. ಸ್ವಲ್ಪ ಹಣವನ್ನಾದರೂ ನೀವು ಗಳಿಸಿಕೊಳ್ಳುವ ಸಾಮರ್ಥ್ಯ ಇದೆ ಎನ್ನುವುದನ್ನು ತೋರಿಸಿಕೊಡಿ. ಅವರ ಅನುಭವಕ್ಕೆ ಹಾಗೂ ಮಾತಿಗೆ ಗೌರವ ನೀಡಿ. ಜೊತೆಗೆ ಅದನ್ನು ವಿಮರ್ಶಿಸುವ ಹಾಗೂ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯವು ನಿಮ್ಮಲ್ಲಿ ಇರಬೇಕು. ಗ್ಯಾಸಿಪ್ ಮಾಡುವುದನ್ನು ತಪ್ಪಿಸಿ. ಮನೆ ಮಂದಿಯ ಬಗ್ಗೆ ಒಬ್ಬರ ಹತ್ತಿರ ಒಂದು ಬಗೆಯ ಸುದ್ದಿ ಹೇಳುವುದು, ಇನ್ನೊಬ್ಬರ ಬಳಿ ಇನ್ನೊಂದು ಬಗೆಯ ಹೇಳುವುದು. ಅತ್ತೆ ಕಡೆಗೆ ಸಂಬಂಧಿಗಳೇ ಒಂದೇ ರೀತಿಯ ಬೈಗಳು ಹೇಳುವುದು, ಇಲ್ಲವೇ ಅವರ ಬಗ್ಗೆ ಬೇರೆ ರೀತಿಯ ಮಾತುಗಳನ್ನು ಹೇಳುವುದು ಮಾಡಬೇಡಿ. ಅದು ನಿಮಗೆ ನಕಾರಾತ್ಮಕವಾಗಿ ತಿರುಗುವುದು. ಆದಷ್ಟು ಜಾಡಿ ಹಾಗೂ ಗಾಸಿಪ್ ಮಾಡುವುದನ್ನು ನಿಲ್ಲಿಸಿ. ಇಂಥವೆಲ್ಲ ಬುದ್ಧಿ ಬಿಟ್ಟುಬಿಡಿ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.